ಅಲ್ಲಿ ಅದೇನು ಆಗಿ ಹಿಡಿದ್ಬಿಟ್ರಿ ಹೋಗತ್ತಾಗ. ನಮ್ಮ ಕಡೆ ಚಿಕನು ಮಟನು ಎಷ್ಟು ಫೇಮಸ್ಸು ಅದೇ ಥರ ಉಡುಪಿ ಮಂಗಳೂರು ಕಾರವಾರ ಸೈಡಲ್ಲಿ ಏಡಿಗಳನ್ನ ತಿನ್ನೋದು ಅಷ್ಟೇ ಫೇಮಸ್ಸು. ಹೇಳ್ಬೇಕು ಅಂತಂದ್ರೆ ಏಡಿಗಳನ್ನ ನಾವು ಒಂದ್ಸಲನೂ ಹಿಡ್ದಿಲ್ಲ, ಇವತ್ತನೇ ಮೊದಲನೇ ಬಾರಿ ನಾವು ಏಡಿನ ಹಿಡಿಯೋದಕ್ಕೆ ಅಂತ ಬಂದಿರೋದು. ತುಂಬ ಬಲಶಾಲಿ ಏಡಿ ನೋಡ್ರಿ, ನೋಡ್ದೇ ಭಯ ಆಗುತ್ತೆ, ಬಟ್ ಇವ್ರು ಹಿಡಿಯೋದು ನೋಡಿದ್ರೆ ಇನ್ನೂ ಭಯ ಆಗುತ್ತೆ, ಆ ಥರ ಹಿಡಿತಾವ್ರೆ ಇವರು. ಇಲ್ಲ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡು ಕಡೆಗಳಲ್ಲೂ ಕೂಡ ಏಡಿಗಳನ್ನ ತಿಂತಾರೆ. ಇದೇ ಮೊದಲನೇ ಬಾರಿ ಏಡಿನ ಒಣ್ಣೆ ಹಿಡ್ಕೊಟ್ರು ನಾನು ಹಿಡ್ಕೊಂಡಿದ್ದೀನಿ, ಆದರೆ ನೆಕ್ಸ್ಟ್ ಏಡಿನ ನಾನೇ ಹಿಡಿಬೇಕು. ಇಲ್ಲಿ ನೋಡಿ, ಇಲ್ಲಿ ಶಾರ್ಪಾಗಿ ಯಾವ ಥರ ಐತೆ, ಇದರಿಂದ ಅಲ್ವಾ ಕಟ್ ಮಾಡೋದು. ನೋಡ್ರಿ ಹೆಂಗೇನೆ ವೆದರ್ ಯಾವ ಥರ ಐತೆ, ಒಳ್ಳೆ ಬಿಂದಾಸ್ ಆಗೈತೆ ವೆದರು. ಈ ವೆದರಲ್ಲಿ ಏಡಿಗಳನ್ನ ಹಿಡಿದ್ಬಿಟ್ಟು ರೆಸಿಪಿನ ಮಾಡಿಕೊಂಡು ತಿಂದರೆ ಎಷ್ಟು ಮಜಾ ಇರುತ್ತೆ ಹೇಳಿ. ಇಷ್ಟೊತ್ತು ಗಂಟೆ ಈರಣ್ಣ ಹಿಡ್ದಿದ್ದು ಸಾಕು, ಇವಾಗ ನಾವು ಹಿಡಿಯೋಣ ಬನ್ನಿ ಏಡಿನ. ಇವತ್ತು ಆ ಏಡಿನ ಹಿಡಿಯೋದಕ್ಕೆ ಅಂತ ನಾನು ಮಾತ್ರ ಬಂದಿಲ್ಲ, ನನ್ನ ಜೊತೆ ಗುರುಜಿ ಇದ್ದಾರೆ ಮತ್ತು ಈರಣ್ಣ ಅಂತಂದ್ಬಿಟ್ಟು ಮತ್ತು ನಮ್ಮ ಮಾವ, ಟೋಟಲ್ 4 ಜನ ಬಂದಿದ್ದೀವಿ ಏಡಿನ ಹಿಡಿಯೋದಕ್ಕೆ. ಮತ್ತು ಈ ಏಡಿಗಳು ನೀರು ಎಲ್ಲಿ ಕಡಿಮೆ ಇರುತ್ತೋ ಆ ಜಾಗದಲ್ಲಿ ಏಡಿಗಳು ತುಂಬಾ ಇರುತ್ತೆ. ಚಿಕ್ಕ ಏಡಿ ಹಿಡಿಯೋದಕ್ಕಿಂತ ದೊಡ್ಡ ಏಡಿಗಳನ್ನ ಹಿಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೆ ಇವಾಗ ದೊಡ್ಡ ಏಡಿಗಳನ್ನ ಹುಡುಕಿ ಹಿಡಿಬೇಕು. ಬರ್ರಿ ಹಿಡಿಯೋಣ. ಈ ಥರ ಕಲ್ಲುಗಳು ಕೆಳಗಿರ್ತವೆ ನೋಡಿ, ಈ ಕಲ್ಲು ಕೆಳಗದೆ ನೋಡಿ, ಅಲ್ಲಿ ಅಲ್ಲೋಯ್ತಾ ಅಲ್ಲಿ ಅದೇನು ಆಗಿ ಹಿಡಿದ್ಬಿಟ್ರಿ ಹೋಗತ್ತಾಗ. ಹಿಡಿದ್ಬಿಟ್ರು ಮೊದಲನೇ ಏಡಿ. ಇಲ್ಲಿ ನೋಡಿ, ಇಲ್ಲಿ ಶಾರ್ಪಾಗಿ ಯಾವ ಥರ ಐತೆ, ಇದರಿಂದ ಅಲ್ವಾ ಕಟ್ ಮಾಡೋದು. ಇಲ್ಲಿ ನೋಡಿ ಯಾವ ಥರ ಓಪನ್ ಮಾಡ್ತೈತೆ. ಮೊದಲನೇ ಅಡಿ ಸಿಕ್ಕೇ ಬಿಡ್ತು ನೋಡ್ರಿ, ಸುಮಾರು ಹೊತ್ತಿಂದ ಹುಡುಕಿ ಸಾಕಾಗ್ಬಿಟ್ಟಿತ್ತು. ಬಂದ ತಕ್ಷಣ ಇಲ್ಲೊಂದು ಕಲ್ಲು ಕೆಳಗಿತ್ತು ಏಡಿ, ಮೊದಲನೇ ಅಡಿ ಸಿಕ್ತು ನಮಗೆ ಅಂತೂ ಇಂತು. ಇನ್ನೂ ಸುಮಾರು ಐತೆ ಏಡಿಗಳು, ಅದರಿಂದ ಒಂದು ಸ್ವಲ್ಪ ಸೈಜ್ ಚಿಕ್ಕದು. ದೊಡ್ಡ ಏಡಿಗಳು ಇನ್ನೂ ಚೆನ್ನಾಗಿರುತ್ತಂತೆ, ಹುಡುಕ್ತಾ ಇದ್ದೀವಿ. ಆ ಏಡಿಗಳು ಸಾಮಾನ್ಯವಾಗಿ ನೋಡಿ ರೀತಿ ಕಲ್ಲುಗಳ ಸಂದಿಗಳಿರುತ್ತೆ, ಅದಕ್ಕೆ ನಾವು ನೋಡಿ ಹೋಗ್ತಾ ಇದ್ದೀವಿ. ಇಲ್ಲ ಅಲ್ವೇ ಹಾಂ ಇಲ್ಲ ನೋಡ್ರಿ, ನಾವು ಅಷ್ಟೊತ್ತಿಂದ ತಿರುಗಿ ಒಂದು ದೊಡ್ಡ ಏಡಿನ ಹುಡುಕಿದ್ದೀನಿ ನೋಡಿ. ಈ ಕಲ್ಲು ಕೆಳಗೈತೆ ನೋಡ್ರಿ ಏಡಿ, ಅಲ್ಲೈತೆ ನೋಡಿ. ಬೆಂಕಿಯಾಗಿ ಹಿಡಿತಾವ್ರೆ ನೋಡಿ. ಎರಡನೇ ಏಡಿ ಇದು ದೊಡ್ಡದು, ಇದು ಸುಮಾರಾಗೈತೆ ನೋಡ್ರಿ ಏಡಿ. ಒಳ್ಳೆ ಬೆಂಕಿಯಾಗಿ ಹಿಡಿತವ್ರೆ, ಸುಮಾರು 10 ವರ್ಷ ಎಕ್ಸ್ಪೀರಿಯನ್ಸ್ ಅಂತೆ. ಇದು ಸ್ಟಾರ್ಟಿಂಗ್ ಏನಾದ್ರು ನಾವು ಹಿಡಿಯೋಣ ಅಂದ್ಕೊಂಡ್ರೆ ಬೆರಳು ಕಟ್ಟಾಗ್ಬಿಡುತ್ತೆ. ಎರಡನೇದು ದೊಡ್ಡ ಏಡಿನ ಹಿಡ್ದಿದ್ದೀವಿ, ತಾಜಾ ಏಡಿ. ಈ ಥರದೊಂದು 10 ಸಿಕ್ಬಿಟ್ರೆ ಸಾಕಿನ್ನು. ಇವಾಗ ಒಂದು 2 ಹಿಡ್ದಿದ್ದೀವಿ, ಇನ್ನೂ ಬೇಕು ಏಡಿಗಳು. ಓಕೆ, ಇವಾಗ ಹುಡ್ಕ್ತಾ ಇದ್ದೀವಿ ಬನ್ನಿ. ಯಾವ ಥರ ಐತೆ ನೋಡಿ, ಬೇಕಾ? ಅಲ್ಲ ಹೇಳ್ಬೇಕು ಅಂತಂದ್ರೆ ಏಡಿಗಳನ್ನ ನಾವು ಒಂದ್ಸಲನೂ ಹಿಡ್ದಿಲ್ಲ, ಇವತ್ತನೇ ಮೊದಲನೇ ಬಾರಿ ನಾವು ಏಡಿನ ಹಿಡಿಯೋದಕ್ಕೆ ಅಂತ ಬಂದಿರೋದು. ಅದೇನಾದ್ರು ಗೊತ್ತಿದ್ರು ಮಾತ್ರ ಏಡಿನ ಹಿಡಿಬೇಕಿಲ್ಲ ಅಂತಂದರೆ ಕೈಮ ಮಾಡಿಬಿಡುತ್ತೆ ನಮ್ಮ ಕೈಗಳನ್ನ. ಮತ್ತು ಈ ಮಳೆಗಾಲ ಏನಾದ್ರು ಬಂತು ಅಂತಂದರೆ ಸಾಕು ನೋಡಿ, ಈ ಥರ ಹಳ್ಳಿಗಳಲ್ಲಿ ಈ ಮಂಗಳೂರು ಉಡುಪಿ ಕಾರವಾರ ಸೈಡಲ್ಲಿ ಬಂದು ಏಡಿಗಳನ್ನ ಹಿಡಿದು ರೆಸಿಪಿನ ಮಾಡ್ತಾರೆ. ಮತ್ತು ಆ ಕಡೆ ಸೈಡ್ ಬಂದು ತುಂಬಾ ಫೇಮಸ್ ಆಗಿರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಇವತ್ತೇನಾದರೂ ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಏಡಿನ ಹಿಡಿಯೋದಕ್ಕೆ ಅಂತ ಬಂದ್ವು. ಈ ಸರೌಂಡಿಂಗ್ನಲ್ಲೇ ಒಂದಾದರೂ ಇರುತ್ತೆ ಏಡಿ, ನಾನು ಹೇಳ್ತೀನಿ ಪಕ್ಕ. ಆಮೇಲೆ ಈ ನೀರು ಜಾಸ್ತಿ ಇರುತ್ತೆ ನೋಡಿ, ಆ ಜಾಗದಲ್ಲಿ ಏಡಿಗಳನ್ನ ಹಿಡಿಯೋದು ತುಂಬಾ ಕಷ್ಟ, ನೀರು ಕಡಿಮೆ ಇರಬೇಕು. ಇವಾಗ ಮುಂದ್ಗಡೆ ಹೋಗೋಣ ಬರ್ರಿ, ಅಲ್ಲಿ ಮುಂದ್ಗಡೆ ನೀರು ಕಡಿಮೆ ಇರುತ್ತೆ. ಹಂಗೆ ಮಾಡಬಾರ್ದು, ಇಲ್ಲೇ ನಿಧಾನಕ್ಕೆ ಎತ್ತಬೇಕು ಕಲ್ಲನ್ನ. ಈ ಥರ ಮಣ್ಣು ಬಂದ್ಬಿಟ್ರೆ ಅದು ಗೊತ್ತಾಗಲ್ಲ ನಮಗೆ, ಅಲ್ಲಿ ಏಡಿ ಆ ಕಲ್ಲು ಕೆಳಗೆ ಇದೆಯೇ ಏನು ಅಂತ. ನಿಧಾನಕ್ಕೆ ಎತ್ತಬೇಕು ನೋಡಿ, ಆ ಕಲ್ಲನ್ನ ಎತ್ತಿ ಇಲ್ಲಿ ಸ್ವಲ್ಪ ಮಣ್ಣೊಂಟಾಗ್ಲಿರಿ, ಇಲ್ಲಾಂದ್ರೂ ಗೊತ್ತಾಗಲ್ಲ. ಇಲ್ಲಿ ನೋಡ್ರಿ ಚಿಕ್ಕ ಏಡಿ, ಜೇ ತಾಳೆ, ಇದೇನಕ್ಕೆ ಇದು ಬಿಟ್ಕೊಳವಲ್ವ, ಅದೇನಕ್ಕೆ ಅದು ವೇಸ್ಟು ರೀ. ಹಿಡಿದ್ರೆ ದೊಡ್ಡ ಏಡಿಗಳನ್ನ ಹಿಡಿಬೇಕು, ಚಿಕ್ಕದೆಲ್ಲ ವೇಸ್ಟು.
ಇಲ್ಲ, ಒಂದು ಇಲ್ಲ. ಹಾಂ ಹೋಗಾತಾಗೆ ಈರಣ್ಣ ಆ ಥರ ಹಿಡ್ದೆ. ನೀವು ನೋಡ್ರಿ ಮತ್ತೆ ಒಂದು ಏಡಿನ ಹಿಡಿದ್ಬಿಟ್ಟವ್ರೆ, ಇನ್ನೊಂದು ಈರಣ್ಣವರು ಹಿಡಿದ್ಬಿಟ್ಟವ್ರೆ ನೋಡಿ. ಇದು ಕೊಡಿ ಅವನಿಗೆ, ಹಿಡ್ದಾನ ನೋಡು, ಹಿಡೀರಿ. ಎದುರಬಾರ್ದು, ಏಡಿ ಹಿಡಿತೀನಿ ಅಂತಿದ್ರಲ್ಲ. ಓಹ್ ಆ ಬಾಯಿಗೆ ಹಾಕ್ಬಿಟ್ಟದು. ಇದಕ್ಕೆ ನಡಗ್ದಾರೆ ಜಿ. ಏಡಿನ ಕೈಲಿ ಹಿಡ್ಕೊಂಡ್ ಕೊಟ್ರೆ ನಡುಗ್ತಾವ್ರೆ. ಏಡಿನ ಹಿಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಇವ್ರಿಗೆ ಏಡಿ ಹಿಡಿಯೋದ್ರಲ್ಲಿ. ಹಸಿದೆ ತಿನ್ಕೊಳ್ಳಿ ಜಿ. ತಿನ್ನಲ್ಲ ಜಿ ನೀವು ತಿನ್ನಿ ಜಿ ಹಸಿದು. ಒಂದ್ಸಲ ಹಾಕಿ ಬಾಯಿ ಹಾಕಿ ನೋಡೋ. ಬೇಯಿಸಿರೋದು ಮಾತ್ರ ತಿನ್ಬೋದು. ಇಲ್ಲ ಜಿ, ಒಂದ್ಸಲ ಹಸಿದ್ನ ಬಾಯಿಗೆ ಹಾಕಿ ನೋಡೋ. ಬೆದರ್ತಾವ್ರೆ ಗಡ ಗಡ ಅಂತ ಅಜ್ಜಿ. ಇಷ್ಟೊತ್ತು ಗಂಟೆ ಈರಣ್ಣ ಹಿಡ್ದಿದ್ದು ಸಾಕು, ಇವಾಗ ನಾವು ಹಿಡೋಣ ಬನ್ನಿ ಏಡಿನ. ಏನ್ ಮಾಡ್ತಿದ್ರಿ ಬನ್ನಿ. ಈ ನಳ್ಳಿ ಬದಲು ಹಾಕಿ ಬಂದ್ಬಿಟ್ರೆ ಕಲ್ಗಿಲೊಳಗೆ ಇರಲ್ಲ. ತೂಕ ಅದೇ ನೋಡಿ, ಅಲ್ಲೊಂದು ಹೋಗ್ತೈತೆ ನೋಡ್ರಿ ಏಡಿ. ಇದನ್ನ ನೋಡೋದು ಸುಲಭ, ಬಟ್ ಹಿಡಿಯೋದು ಭಯಂಕರ ಕಷ್ಟ. ನಾನು ಕೈಲಾಗಲ್ಲ. ಇವಾಗ ನೋಡ್ಕೊಳ್ಳಿ ಯಾವ ಥರ ಹಿಡಿತಾರೆ. ಅದು ನನಗೆ ಅದನ್ನ ನೋಡಿದ್ರೆ ಭಯ ಆಗುತ್ತೆ. ಬಟ್ ಇವ್ರು ಯಾವ ಥರ ಹಿಡಿತಾರೆ ಅಂತಂದ್ರೆ, ಅಲ್ಲಿ ನೋಡಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಿಡ್ದಾಕಿದ್ರು ನೋಡಿ, ನೋಡ್ದೇ ಭಯ ಆಗುತ್ತೆ. ಬಟ್ ಇವ್ರು ಹಿಡಿಯೋದು ನೋಡಿದ್ರೆ ಇನ್ನೂ ಭಯ ಆಗುತ್ತೆ. ಆ ಥರ ಹಿಡಿತಾವ್ರೆ ಇವರು. ಯಾವ ಥರ ಐತೆ ನೋಡ್ರಿ, ಇಲ್ಲಿ ನೋಡಿ ಎಷ್ಟು ಬಲ ಐತೆ ಅಂತಂದ್ರೆ, ಇದಕ್ಕೆ ಭಯಂಕರ ಬಲ ಐತೆ ಜಿ. ತಿಂದಿಲ್ಲ ಜಿ, ಒಂದ್ಸಲನೂ ತಿಂದಿಲ್ಲ. ಇದೇ ಮೊದಲನೇ ಬಾರಿ ಏಡಿನ ಆ ಒಣ್ಣೆ ಹಿಡ್ಕೊಟ್ಟು ನಾ ಹಿಡ್ಕೊಂಡಿದ್ದೀನಿ. ಆದರೆ ನೆಕ್ಸ್ಟ್ ಏಡಿನ ನಾನೇ ಹಿಡಿಬೇಕು. ನೋಡ್ರಿ, ನನ್ನ ಕೈಲಿ ಏಡಿ ಬಂದ ತಕ್ಷಣ ಬೆಟ್ಟದಲ್ಲಿ ಮಳೆ ಬರ್ತೈತೆ ನೋಡಿ. ಮತ್ತೆ ಹಂಗೇನ ಸಾಮಾನ್ಯ ಏಡಿಗಳು ಇಲ್ಲೊಂದು ಬಿಲ ಐತೆ ನೋಡಿ. ಈ ತರ ಬಿಲ್ದ ಒಳಗಡೆನೂ ಕೂಡ ಸುಮಾರು ಇರ್ತವೆ ಏಡಿಗಳು. ಹೇಳಿಲ್ವ ಅವಾಗಲೇ ನೋಡ, ಹತ್ರ ಬಿಲ ಇರುತ್ತಲ್ಲ, ಹತ್ರ ಬಿಲ್ದಲ್ಲಿ ಇರುತ್ತೆ. ಹಿಮ ಬೀಳೋ ತರ ನಮ್ಮ ಏರಿಯಾದಲ್ಲಿ ಮಳೆ ಹನಿ ಬೀಳ್ತೈತೆ ನೋಡ್ರಿ, ತುಂತುರು ಹನಿ. ನೋಡಿ, ಈ ಥರ ವೆದರಲ್ಲಿ ನಮ್ಮ ಬಾಯ್ಸ್ ಫುಲ್ ಎಂಜಾಯ್ ಮಾಡ್ತಾರೆ ಏಡಿ ಹಿಡಿಯೋದ್ರಲ್ಲಿ. ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಇವಾಗ ಸುಮಾರು ಏಡಿಗಳನ್ನ ಹಿಡಿದ್ಬಿಟ್ಟಿದ್ದೀವಿ. ಇನ್ನೊಂದು 2 ಏಡಿ ಸಿಕ್ಕಿದ್ರೆ ಸಾಕು, ಅದನ್ನ ಹಿಡ್ಕೊಂಡೋಗಿ ಕುಕ್ಕಿಂಗ್ ಮಾಡ್ಬಿಡೋದೆ. ಕಾಲ್ ಮಾಡ್ಬೇಕಿಲ್ಲ ಅಂತಂದ್ರೆ ಜಾರ್ ಬೀಳ್ತೀವಿ. ತುಂತುರು ಹನಿ ನೋಡ್ರಿ ಯಾವ ಥರ ಬೀಳ್ತೈತೆ. ಒಳ್ಳೆ ಫೀಲ್ ಕೊಡ್ತೈತೆ ನಮಗೆ ಮಾತ್ರ. ಜೇ, ಈ ಸಿಚುವೇಶನ್ಲಿ ನಿನಗೆ ಯಾವ ಸಾಂಗ್ ನೆನಪಾಗ್ತೈತೆ? ಯಾವ್ದು ನೆನಪಾಗ್ತಾ ಇರ್ಬೋದು? ಮಲೆನಾಡಿನ ಮಳೆ ಬಂದಾಯ್ತಲ್ಲ ನೋಡ್ರಿ. ನಾವು 4 ಜನ ಇರೋದ್ರಿಂದ 1 kg ಅಷ್ಟು ಏಡಿನ ಹಿಡಿದಿದ್ದೀವಿ. ಇವಾಗ ಈ ಏಡಿನ ಕ್ಲೀನ್ ಮಾಡ್ಕೊಂಡು ಹೋಗಿ ಕುಕಿಂಗ್ ಮಾಡೋಣ ಬರ್ರಿ. ನಾವು ಅಲ್ಲಿ ಏನು ಹಿಡ್ದಿದ್ವೋ ಕ್ರಾಬ್ಗಳನ್ನ, ಅದನ್ನ ನಮ್ಮ ತೋಟಕ್ಕೆ ತಗೊಬಂದು ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದೀವಿ ನೋಡಿ. ಕ್ರಾಬ್ ರೆಸಿಪಿನ ಇವಾಗ ಫ್ರೈ ಮಾಡ್ತಾ ಇದೀವಿ. ಅದನ್ನ ಇಲ್ಲೆಲ್ಲ ಯಾರಿಗೆ ಫೇವ್ರೇಟು ಅಂತಂದ್ರೆ ನೋಡಿ, ಅವ್ರಿಗೆ ಫೇವ್ರೇಟು ಏಡಿ ತಿನ್ನೋದು. ಇಲ್ವಾ ಜಿ? ಇಲ್ವಾ? ಏಡಿ ಫೇವ್ರೇಟ್ ಅಲ್ವಾ? ನೋಡ್ರಿ, ನಾವು ಒಂದ್ಸಲನೂ ಕುಕ್ಕಿಂಗೇ ಮಾಡಿಲ್ಲ. ಇವಾಗ ಈರಣ್ಣ ನನಗೆ ಫಸ್ಟ್ ಟೈಮ್ ಹೇಳ್ಕೊಡ್ತೀನಿ ಅಂತಂದವ್ರೆ. ಇವಾಗ ಏಡಿನ ನಾನೇನೆ ಫ್ರೈ ಮಾಡ್ತೀನಿ, ಬನ್ನಿ ಮಾಡೋಣ. ಒಂದ್ಸಲನೂ ನಾನು ಕುಕ್ಕಿಂಗೇ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡ್ತಾ ಇರೋದು. ಇವಾಗ ನೋಡ್ರಿ, ಅಲ್ಲಿ ನಾವು ತಗೊಬಂದಿದ್ವಲ್ಲ ತಾಜಾ ಏಡಿಗಳನ್ನ, ಇವಾಗ ಮೊದಲು ಉರಿಬೇಕು. ಇದನ್ನ ಮೊದಲು ಉರಿಬೇಕಂತೆ. ಇದನ್ನ ಉರಿಬೇಕು ಮೊದಲು. ಮತ್ತು ಹಂಗೇನೆ ಇದನ್ನ ಹಿಂಗೆ ತಿರ್ಗಿಸ್ತಾನೆ ಇರಬೇಕು. ಕೆಳಗಡೆ ಕಾವು ಸ್ವಲ್ಪ ಜಾಸ್ತಿ ಇರಬೇಕು. ಇದೆಲ್ಲ ಬಂದು ಕೆಂಪು ಕಲರ್ ಬರುತ್ತೆ, ಅಲ್ಲಿವರೆಗೂ ಕೂಡ ಇದು ಕಾವಲ್ಲೇ ಬೇಯಬೇಕಿದು. ಎಣ್ಣೆ ಎಷ್ಟು ಹಾಕ್ಲಿ? ಎಲ್ಲ ಇಲ್ಲಿರೋದೆಲ್ಲ ಹಾಕ್ಬಿಡೋದ ನೋಡ್ರಿ. ಗೊತ್ತಿಲ್ಲದೆ ಹೋದ್ರು ನೋಡಿ, ಇದೇ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಮತ್ತೆ ನೋಡ್ರಿ, ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಬೇಯ್ತಾ ಏಡಿನ ಹಾಕ್ಬೇಕು. ಇವಾಗ ಖಾರದ ಪುಡಿ ಹಾಕ್ಬೇಕು ಇದಕ್ಕೆ. ಮತ್ತು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಸ್ಮೆಲ್ ಯಾವ ಥರ ಐತೆ ಜಿ? ಘಮ ಅಂತಿಲ್ವಾ? ಜೀಗೆ ಹಂಗೆ ಕೈ ಹಾಕ್ಬಿಟ್ಟು ತಿನ್ನಬೇಕು ಅಂತ ಅನಿಸ್ತಿದೆಯಂತೆ. ಆದರೆ ಇನ್ನೂ ಮಾಡಬೇಕು, ಇನ್ನೂ ಫ್ರೈ ರೆಡಿ ಆಗಿಲ್ಲ. ಫ್ರೈ ರೆಡಿ ಆದಮೇಲೆ ಜೀನೇ ಮೊದಲು ಕೇಳ್ತೀನಿ ಯಾವ ಥರ ಐತೆ ಟೇಸ್ಟು ಅಂತ.
ಮತ್ತು ಇವಾಗ ನೀರನ್ನ ಬಿಟ್ಟಿದ್ದೀವಿ 5ರಿಂದ ಒಂದು 10 ನಿಮಿಷ ಬಿಡ್ಬೇಕಿದೆ ನಾವು. ಈಗ ಚೆನ್ನಾಗೆಲ್ಲ ಬಾಯ್ಲ್ ಆಗ್ಬೇಕಣ್ಣ. ಅದಾದಮೇಲೆ ಫ್ರೈ ರೆಡಿ ಆಗುತ್ತೆ, ಕ್ರಾಬ್ ಫ್ರೈ. ಮತ್ತು ಹೇಳಬೇಕು ಅಂತಂದರೆ ಇವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಐತೆ ಏಡಿನ ಯಾವ ಥರ ಹಿಡಿತಾರೆ ಅಂತಂದರೆ. ಸುಮಾರು 10 ವರ್ಷದಿಂದ ಹಿಡ್ದಿರೋದಲ್ವಣ ಏಡಿಯ, ಚಿಕ್ಕ ವಯಸ್ಸಿಂದನೂ ಹಿಡಿತಿದ್ದಾರೆ ಇವರೇನೋ ನೋಡ್ರಿ ಏಡಿ ಎಕ್ಸ್ಪರ್ಟ್ ಹಿಡಿಯೋದ್ರಲ್ಲಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ, ಬಂದು ನಮ್ಮ ಏರಿಯಾದಲ್ಲೇ ಇರ್ತಾರೆ. ಏಡಿನ ಹಿಡ್ದಿರೋದನ್ನ ಬಿಡ್ಬೇಕು ಅಂತ ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 1 ಕಿಲೋಮೀಟ್ರ್ ದೂರ ಓಡ್ತಾರೆ ಏಡಿನ ನೋಡಿದ್ರೆ. ಮತ್ತು ಇವರು ನಮ್ಮ ಮಾವ. ಮತ್ತು ಲಾಸ್ಟ್ ಟೈಮ್ ಇದ್ದಿದ್ದು ನಮ್ಮದು ಬಂದು ಟ್ರೀ ಹೌಸ್ ನೋಡ್ರಿ, ನೋಡಿ ಅಲ್ಲೈತೆ. ಇವಾಗ ಹೊಸ್ದಾಗಿ ಮಾಡಿರೋ ಟ್ರೀ ಹೌಸ್ ನೋಡ್ರಿ, ನೋಡಿ ಇಲ್ಲೈತೆ. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಒಂದ್ಸಲ ಹೋಗಿದ್ದು ಬರೋಣ ಬನ್ನಿ. ಹೆಂಗಿದ್ರು ಕೂಡ ಇನ್ನೂ ಒಂದು 10ರಿಂದ 15 ನಿಮಿಷ ಬೇಕು ಫ್ರೈ ಆಗೋದಕ್ಕೆ. ಒಂದ್ಸಲ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೋಗಿದ್ದು ಬರೋಣ. ಅಭ್ಯಾಸ ಇದ್ದಜ್ಜಿ ನಿಂಗೆ ರೀ? ಹಾಂ ನೋಡ್ರಿ ಯಾವ ಥರ ಐತೆ. ಬಾ ನೋಡಿ ಇಲ್ಲಿ ಲಾಸ್ಟ್ ಐತೆ. ಇವಾಗ ಇದರಿಂದ ಮೇಲಕ್ಕೆ ನೋಡ್ರಿ, ಇದರಿಂದ ಮೇಲಕ್ಕೆ ಇವಾಗ ಮರ ಏರ್ಕಂಡೆ ಹೋಗ್ಬೇಕು ನಾವು. ನಮ್ಮ ಟ್ರೀ ಹೌಸ್ ಮೇಲಕ್ಕೆ ಹೋಗ್ಬೇಕು ಅಂತಂದರೆ ಹೋಗೋಣ ಬರ್ರಿ ಇವಾಗ ಮೇಲಕ್ಕೆ. ಏಣಿ ಕಳ್ಕೊಬಿಡ್ತು, ಏರ್ಬೇಕಾದ್ರೆ ಏಣಿ ಕಳ್ಕೊಬಿಡ್ತು. ನೋಡ್ರಿ ನಾನಿವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಇದ್ದೀನಿ ನೋಡ್ರಿ. ನಮ್ಮ ಟ್ರೀ ಹೌಸ್ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಸುಮಾರು ಕೆಲಸ ಐತೆ. ಹಂಗೇನೆ ಮತ್ತೊಂದು ಹೇಳ್ಬೇಕು ಅಂತಂದರೆ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ನಮ್ಮ ಹಳೆ ಟ್ರೀ ಹೌಸ್ ನೋಡಿ ಅಲ್ಲೈತೆ. ಇದು ಇವಾಗ ಕಟ್ತಿರೋ ನಮ್ಮ ಹೊಸ ಟ್ರೀ ಹೌಸು ನೋಡ್ರಿ ಯಾವ ಥರ ಐತೆ. ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಸುಮಾರು ಕೆಲಸಗಳೈತೆ. ಮತ್ತು ಹಂಗೇನು ಇಲ್ಲಿ ಏನು ನೋಡ್ತಾ ಇದ್ದಾರೆ ಟ್ರಂಚು, ಈ ಟ್ರಂಚಿಂದ ಆಚೆ ನಮಗೆ ಫಾರೆಸ್ಟು, ಆ ಟ್ರಂಚಿಂದ ಈ ಕಡೆ ಸೈಡು ನಮ್ಮ ರೈತರ ಜಮೀನು. ಇದು ನಾವಿರೋ ಜಮೀನು, ಅಂದರೆ ಇದು ನಮ್ಮ ಜಮೀನು. ನಮ್ಮ ಹಳೆ ವೀಡಿಯೋಸ್ನೆಲ್ಲ ನೋಡಿರೋರ್ಗೆ ಗೊತ್ತೇ ಇರುತ್ತೆ. ಆನೆಗಳೆಲ್ಲ ಜಾಸ್ತಿ ಬರೋದು ನೋಡಿ. ಇವಾಗ ನಮ್ಮ ಹೊಲ ಇಲ್ಲಿ ಏನೈತೆ, ಇದರಿಂದ ಆನೆಗಳೆಲ್ಲ ಡೈರೆಕ್ಟಾಗಿ ಬಂದು ನಮ್ಮ ರೈತರ ಜಮೀನುಗಳಿಗೆ ನುಗ್ಬಿಡುತ್ತೆ. ಈ ಸಲ ಭಯಂಕರ ಅಡ್ವೆಂಚರ್ ಇರುತ್ತೆ ರೀ. ಏನಕ್ಕಪ್ಪ ಅಂತಂದರೆ ಆನೆಗಳೇನಾದ್ರು ಬಂತು ಅಂತಂದರೆ ನಮ್ಮ ಹೊಲದಿಂದನೇ ಬರಬೇಕು ಆನೆಗಳು ನಮ್ಮ ರೈತರ ಜಮೀನಿಗೆ. ಈ ಸಲ ಮಾತ್ರ ಭಯಂಕರ ಅಡ್ವೆಂಚರ್ ಆಗಿರುತ್ತೆ ನೋಡ್ರಿ. ಕೆಳಗಡೆ ನೋಡ್ರಿ ಬೇಯಿಸ್ತಿರೋ ಕ್ರಾಬು, ಮೇಲ್ಗಡೆ ಎಷ್ಟು ಘಮ ಘಮ ಅಂತೈತೆ. ಬೆಂದೈತಣ್ಣ? ಫುಲ್ಲೆಲ್ಲ ಬೆಂದಿದೆ ಅಂತೆ. ಇವಾಗ ಹೇಳೋಣ ಬರ್ರಿ ಕೆಳಗಡೆ. ನಾನೇ ರೆಡಿ ಮಾಡಿರೋ ಕ್ರಾಬ್ ಕುಕ್ಕಿಂಗ್ ಯಾವ ಥರ ಐತೆ ಅಂತ ಅವ್ರನ್ನ ತಿನ್ನಿಸ್ಬಿಟ್ಟು ಕೇಳೋಣ. ಓಕೆ ಬರ್ರಿ, ಇವಾಗ ನಾವೇ ಮಾಡಿರೋ ರೆಸಿಪಿ ರೆಡಿ ಆಗೈತೆ. ಇವಾಗ ಟೇಸ್ಟ್ ಕೇಳೋಣ ಯಾವ ಥರ ಇತ್ತು ಅಂತ. ಫೈನಲಾಗಿ ಅಂತೂ ಕಂಪ್ಲೀಟ್ ಆಗೈತೆ ನೋಡ್ರಿ, ನಾನೇ ಮಾಡಿರೋ ಕ್ರಾಬ್ ಫ್ರೈ. ಫುಲ್ ಒಳ್ಳೆ ಸ್ಮೆಲ್ ಬರ್ತೈತೆ. ಸ್ಮೆಲ್ ಚೆನ್ನಾಗಿ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿಲ್ವಣ್ಣ ಸ್ಮೆಲ್ಲು? ಸ್ಮೆಲ್ ಚೆನ್ನಾಗಿದೆ ಅಂತ ಈರ ನನಗೆ. ಹೆಂಗಿದೆ ಅಣ್ಣ? ಚೆನ್ನಾಗಿ ಮಾಡಿದ್ದಾನ? ಮಾಡಿರೋದು ನಾನೇ ಆಗಿರ್ಬೋದು, ಹೇಳ್ಕೊಟ್ಟವ್ರು ನೀವೇ. ಮತ್ತು ಅದನ್ನ ಹಿಡ್ದವ್ರು ಇವರೇನೆ ನೋಡ್ರಿ. ಚೆನ್ನಾಗಿದೆಯಾ? ಕರೆಕ್ಟಾಗಿ ಹೇಳ್ಬೇಕು, ಒಳ್ಳೆ ರೆಸ್ಪಾನ್ಸು. ನಿಜವಲ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ನೋಡ್ರಿ ಈರಣ್ಣನಿಗೆ. ಹೆಂಗಿದ್ರಿ? ತುಂಬ ಚೆನ್ನಾಗಿದೆ ಜಿ. ಹಾಂ ಚೆನ್ನಾಗಿದ್ದ? ಚೆನ್ನಾಗಿದೆ ಅಂತ ನೋಡ್ರಿ. ಮೊದಲನೇ ಬಾರಿ ನಾನೇ ಕುಕ್ ಮಾಡಿರೋದು ಇದು ಕ್ರಾಬ್ ಫ್ರೈನ. ಫಸ್ಟ್ ಟೈಮ್ ಮಾಡಿರೋದು. ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ರೆಸ್ಪಾನ್ಸ್ ಚೆನ್ನಾಗಿ ಬರ್ತೈತೆ 3 ಜನ ಕಡೆಯಿಂದ. ಚೆನ್ನಾಗೈತೆ ಅಂತ. ತಿನ್ನು ಜಿ, ನಾಚ್ಕೊಳ್ಳದೆ ತಿನ್ನಬೇಕು ನೋಡ್ರಿ. ನಾವು ಮಾರ್ನಿಂಗ್ ಬಂದಿದ್ದು ಏಡಿಗಳನ್ನ ಹಿಡಿದು ಇವತ್ತು ಕುಕ್ಕಿಂಗ್ ಮಾಡಬೇಕು ಅಂತ. ಮಾರ್ನಿಂಗ್ ಬಂದಿದ್ದಕ್ಕೆ ಇವಾಗ ಸುಮಾರು ಟೈಮ್ ಬಂದು 6 ಗಂಟೆ 10 ಹತ್ರ ಆಗೈತೆ. ಹಂಗೇ ಬೆಟ್ಟದ ಹತ್ರ ನೋಡ್ರಿ ಮತ್ತೆ ಮಳೆ ಬರೋ ಥರ ಕಾಣಿಸ್ತೈತೆ. ಮತ್ತು ನೋಡೋದಲ್ಲ, ಇದಿಷ್ಟೇ ಈ ವಿಡಿಯೋ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನೂ ನೆಕ್ಸ್ಟು ಹೊಸ ಟಾಪಿಕ್ನೊಂದಿಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಅಂತ ಹೇಳ್ತಾ, ದಯವಿಟ್ಟು ಯಾರ್ಯಾರು ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಯ್ ಬಾಯ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.